ಹಾಂ ಆಮೇಲೆ ನಾನು ಆಮ್ಯಾಗ ಫೋನ್ ಮಾಡ್ತೀನಿ. ಹಾಂ ನಮಸ್ತೆ ಮೇಡಮ್. 7 ದಿನ ಆಯ್ತು ನಿಮ್ಮನ್ನು ನೋಡಿ. ನಮಸ್ಕಾರ ಸರ್, ಹೇಗಿದ್ದೀರಾ? ನಾ ಚಂದಾಕಿದ್ದೀನಿ. ಏನು ಈ ಕಡೆ? ಅಂದರೆ ನಾನು ಸ್ಕೂಲ್. ನಿಮ್ಗೆ ಈ ಸ್ಕೂಲ್ನಾಗ ಕೆಲಸ ಇಲ್ಲ ಅಂತ ಇನ್ನೂ ಗೊತ್ತಾಗಲಿಲ್ವಾ? ಏನು ಹೇಳ್ತಿದ್ದೀರಾ ಸರ್? ಅಯ್ಯೋ, ನೋಟಿಸ್ ಕಳಿಸಿದ್ವಲ್ಲ, ನೀವು ರಿಸೀವ್ ಮಾಡ್ಕೊಂಡಿಲ್ವಾ? ಪಾಪ, ನೀವು ದೊಡ್ಡ ಮನೆಯಾಗಿಲ್ವಂತೆ, ಹೌದಾ? ಹೌದು ಸರ್, ನಾವೀಗ ದೊಡ್ಡ ಮನೇಲಿ ಇಲ್ಲ. ಅದಕ್ಕೆ ತಗೊಂಡಿಲ್ಲ. ಆದರೆ ನಾನೀಗ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಕ್ಕೆ ಬಂದಿದ್ದು. ಅಲ್ಲ, ನನ್ನ ಯಾವ ಕಾರಣಕ್ಕೋಸ್ಕರ ಕೆಲಸದಿಂದ ತೆಗೆದು ಹಾಕಿದ್ರಿ? ನನಗೆ ಯಾವ ನೋಟಿಸು ಬಂದಿಲ್ವಲ್ಲ? ನೋಡಿ ಮೇಡಮ್, ನೀವು ನನ್ನ ಮ್ಯಾಕೆ ಹೋಗಾಡ್ದೆ ಏನೂ ಪ್ರಯೋಜನ ಇಲ್ಲ. ನೀವು ನಿಮ್ಮ ಹೈಯರ್ ಅಫಿಷಿಯಲ್ ತಾವು ಮಾತಾಡ್ಕೊಳ್ಳಿ. ನನಗೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತೀನಿ. ಅಲ್ಲ, ನನಗೆ ನಿಮ್ಮ ಕೆಲಸ ತೆಗಿಬೇಕು ಅಂತ ಆಸೆನಾ? ಅವ್ರು ಹೇಳಿದ್ರು ನಾ ಮಾಡಿದೆ ಅಷ್ಟೇ. ಹೇಳಿದ್ನಲ್ಲ ಮೇಡಮ್, ಇನ್ನೂ ಯಾಕಿಲ್ಲ ನಿಂತಿದ್ದೀರಾ? ಒಂಡಿ. ಹಾಂ ಸರಿ, ನನ್ನ ಕೆಲಸದಿಂದ ತೆಗೆದು ಹಾಕಿದ್ದೀರಾ ಅಂತಲೇ ಇಟ್ಕೊಳ್ಳೋಣ. ಆದರೆ ಅದಕ್ಕೊಂದು ಪ್ರಾಪರ್ ರೀಸನ್ನ ಲೆಟ್ರಲ್ಲಿ ಬರ್ಕೊಟ್ಟು ನನ್ನ ಡಾಕ್ಯುಮೆಂಟ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಲೆಟ್ರನ್ನ ಕೊಡಿ, ನಾನು ಹೋಗ್ತೀನಿ. ಅಲ್ಲ, ಅದು ಹಲೋ ಮೇಡಮ್. ಬಂದ್ರ ನಮ್ಮ ಟೀಚರ್ ಅಮ್ಮ? ಹಾಂ, ಇಲ್ಲೇ ಇದ್ದಾರೆ. ಫೋನ್ ಕೊಡಿ ಅವಳಿಗೆ. ಕೊಟ್ಟೆ. ಹಲೋ ಹಲೋ ಜಾನಕಿ ಅವರೇ, ಹೇಗಿದ್ದೀರಾ? ಪಾಪ, ಸ್ಕೂಲ್ ಮುಂದೆ ಕೆಲ್ಸಕ್ಕೋಸ್ಕರ ಆಯಮ್ಮಂತರ ಕಾಯ್ತಿರೋ ಹಾಗಿದೆ. ಯಾಕ್ರಿ, ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ರಾ? ಪಾಪ ಚಿಕಣ್ರಿ, ನೀವು ಮನೆ ಬಿಟ್ಟು ಹೋಗಿ ಊಟಕ್ಕೆ ಗತಿ ಇಲ್ಲ ಅಂದರೂ ಕೆಲ್ಸಕ್ಕೆ ಹೋಗಿದ್ದೀರಲ್ಲ. ಆದರೆ ನಿಮ್ಮನ್ನ ಈಗಾಗಲೇ ಕೆಲಸದಿಂದ ತೆಗೆದು ಹಾಕಿರ್ಬೇಕಲ್ವಾ? ಲೇ ಪೆದ್ದಿ, ಈಗಾಗಲೇ ನಿನ್ನನ್ನು ಸ್ಕೂಲಿಂದ ತೆಗೆದಾಕ್ತೀನಿ ಅಂತ ಹೇಳಿದ್ದೆ. ನಾನಷ್ಟು ಹೇಳಿದ್ಮೇಲೂ ನೀನು ಅಲ್ಲಿಗೆ ಹೋಗಿದ್ಯಲ್ಲ, ನಿನಗೇನು ಹೇಳಬೇಕು? ನಂದಿತಾ ಅವರೇ, ನನ್ನ ಕೆಲಸದಿಂದ ತೆಗಿಬೇಕು ಅಂತಂದರೆ ಒಂದು ಸಾಲಿಡ್ ರೀಸನ್ ಬೇಕು. ನೀವು ನನ್ನ ಹತ್ರ ಪರ್ಸ್ನಲ್ ಆಗಿ ಆಟಾಡೋ ಥರ ಪ್ರೊಫೆಷ್ನಲ್ಲಿ ಆಟಾಡೋಕ್ಕಾಗಲ್ಲ. ಏನು ಪ್ರೊಫೆಷ್ನಲ್ಲ? ಆದರೆ ನನಗೆ ಆ ಭೇದ ಭಾವ ಇಲ್ವಲ್ಲ. ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದಕ್ಕೆ ಕಾರಣ ಏನು ಗೊತ್ತಾ? ಅನ್ಸ್ಯಾಟಿಸ್ಫ್ಯಾಕ್ಟರಿ ಬಿಹೇವಿಯರ್.
ಅಂದರೆ ಅತೃಪ್ತಿಕರ ನಡವಳಿಕೆ. ನನಗೆ ನಿನ್ನ ನಡವಳಿಕೆನೇ ಇಷ್ಟ ಆಗಲಿಲ್ಲ ಜಾನಕಿ. ಇದೇ ಕಾರಣಕ್ಕೆ ನಿನ್ನ ಮನೆಯಿಂದ ಹೊರಗೆ ಕಳಿಸಿತು. ಈಗ ಅರ್ಥ ಆಗ್ತಿದ್ಯಾ ಯಾಕಪ್ಪ ನಂದಿತ್ ಅವ್ರನ್ನ ಎದುರಾಕೊಂಡೆ ಅಂತ ಈಗ ಅನ್ನಿಸ್ತಿರ್ಬೇಕಲ್ಲ? ಇಲ್ಲ ನಂದಿತ್ ಅವರೇ, ನಿಮ್ಮನ್ನ ಇನ್ನಷ್ಟು ಎದುರು ಹಾಕ್ಕೊಂಡು ನಿಮ್ಮನ್ನ ಸೋಲಿಸ್ಬೇಕು ಅನ್ನೋ ಕಿಚ್ಚು ಹೆಚ್ಚಾಗ್ತಾ ಇದೆ. ಓಹೋ, ಅದನ್ನು ನೋಡೋಣ. ಕಿಚ್ಚು ನಿನ್ನ ಗೆಲ್ಸುತ್ತೋ ಅಥವಾ ಸುಡುತ್ತೋ ಅಂತ. ಅಣ್ಣವ್ರೆ, ಈ ಫೋಟೋದಾಗಿರೋನ ನೀವೆಲ್ಲ ನೋಡಿದ್ದೀರಾ? ಅದೇ ಇಲ್ಲೇ ಎಲ್ಲೋ ಗಣೇಶ ಕೂರ್ತಿದ್ರಲ್ಲ, ಅಲ್ಲಿ ಇವ್ರು ಇದ್ರಂತೆ. ನೀವನ್ನ ನೋಡಿದ್ರ? ನೋಡಿ, ಇವ್ರ ನಮ್ಮ ಪದ್ದಣ್ಣ ಗಣೇಶ ಕೂರಿಸಿದಾಗ ಜೊತೆಲೆ ಇದ್ದು ಮಾಡಿಕೊಟ್ರು, ಸಖತ್ತಾಗಿ ಮಾಡಿದ್ರು. ಆಮೇಲೆ ಎಲ್ಲೋದ್ರೂ ಗೊತ್ತಿಲ್ಲಪ್ಪ. ನೀವೇನಾಗಬೇಕು? ನಾವೆಲ್ಲ ಅವ್ರ ದೋಸ್ತಯ್ಯ, ಅವ್ರು ನೋಡುಮ ಅಂತ ಬಂದು, ಅದೇ ಎಲ್ಲವರೋ ಗೊತ್ತಿಲ್ಲ. ಒಳ್ಳೆ ಟೈಮಿಗೆ ಬಂದು ಕಣ್ರಿ. ನೋಡಿ ಪದ್ದಣ್ಣ ಅಲ್ಲೇ ಬರ್ತಾ ಇದ್ದಾರೆ. ಪದ್ದಣ್ಣ, ಯಾರ ನೀನು ಹುಡುಕೊಂಡು ಬಂದವ್ರು ನೋಡು. ಯಾರಪ್ಪ ಹೊಸ ಗ್ಯಾಂಗು? ಇವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ನನ್ನನ್ನು ಮುಗಿಸ್ಬಿಡ್ತಾರೆ. ಅಯ್ಯೋ ಸರ್, ನಿಂತ್ಕೊಳ್ರಿ, ಕೊಡ್ತಿದ್ದಾರೆ. ಸರ್, ಅಯ್ಯೋ. ಹಲೋ ಸರ್, ನನ್ನ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡಿ, ನಾನು ಬೇರೆ ಸ್ಕೂಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊತೀನಿ. ಒಂದು ನಿಮಿಷ ಮೇಡಮ್. ಹೇ ಜಾನಕಿ, ಇಷ್ಟೆಲ್ಲ ಆದಮೇಲೂ ನಿನಗೆ ಎಕ್ಸ್ಪೀರಿಯನ್ಸ್ ಲೆಟರ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ನನಗೆ ಗೊತ್ತು, ಈ ಸ್ಕೂಲಲ್ಲಿ ಅಲ್ಲದೆ ಹೋದರೂ ನೀನು ಬೇರೆ ಸ್ಕೂಲಿಗೆ ಹೋಗಿ ಕೆಲಸ ಗಿಟ್ಟಿಸ್ಕೋತೀಯಾ ಅಂತ. ನೀನು ಬೇರೆ ಯಾವ ಸ್ಕೂಲಲ್ಲೂ ಟೀಚರ್ ಆಗಿ ಕೆಲಸ ಮಾಡಲೇಬಾರ್ದು. ಅದಕ್ಕೆ ನಾನು ನಿನಗೂ ಮುಂಚೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅದೇನು ಗೊತ್ತಾ? ನಿನ್ನ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮತ್ತು ಎಕ್ಸ್ಪೀರಿಯನ್ಸ್ ಲೆಟರ್ ಇದೆಲ್ಲನೂ ಸ್ಕೂಲಲ್ಲಿ ಅದು ಫೈರ್ ಆಕ್ಸಿಡೆಂಟಲ್ಲಿ ಸುಟ್ಟೋಯ್ತು. ಇದೆಲ್ಲ ಹೇಗಾಯಿತು ಅಂತ ಯೋಚನೆ ಮಾಡ್ತಿದ್ಯಾ? ಸ್ವಲ್ಪ ಆ ಕಡೆ ನೋಡು. ಸರ್ ಸರ್ ನಿಲ್ಲಿಸಿ ಸರ್, ಸರ್ ನಿಲ್ಲಿಸಿ ಸರ್. ಸರ್ ನನಗೆ ಏನು ಹೇಳೋರು ಹಂಗೆ ಮಾಡಿ. ನೀವೇನು ನೋಡ್ದಾ ನಿಂತಿದ್ದೀರಾ? ಕ್ಲಾಸ್ಗೆ ಹೋಗಿ, ಇಲ್ಲ ನಿಮ್ಮ ಡಾಕ್ಯುಮೆಂಟ್ನು ನಡ್ರಿ. ನಿನ್ನ ಟೀಚರ್ ಕೆಲಸಕ್ಕೆ ಬಾಯ್ ಬಾಯ್. ಎಂಟು ಅಲ್ಲ, 9.
ಇಲ್ಲ ಬೇಡ. ಟಿಪ್ಸ್ ಬೇಡವಾ? ಬಾರಿಗೆ ಬಂದರು ಬಾಟ್ಲಿ ಮುಟ್ಟಲ್ಲ. ಇಷ್ಟೊಳ್ಳೆವನಾದ್ರೆ ಬದುಕಕ್ಕಾಗಲ್ಲ ಗುರು. ತಗೋ ಮಡಿಕೋ. ಇಲ್ಲ ಇಲ್ಲ ಬೇಡ ಅಣ್ಣ ಬೇಡ. ಇನ್ನೊಂದು ಪ್ಲೇಟ್ ಚಿಕನ್. ನನಗೊಂದು ಪ್ಲೇಟ್ ಆಮ್ಲೆಟ್. ಅಣ್ಣ ನನಗೂ ಅದೇ ತಗೋಬಾ. ಹಾಂ ಅಷ್ಟು ತಗೋಬನ್ನಿ. ಸರಿ ಸರ್. ಎತ್ಕೋ. ಎಲ್ಲದಕ್ಕೂ ನೀನೇ ಹೋಗ್ತೀಯಲ್ಲ, ಅವಾಗಲೇ ಬಂದಲ್ಲಿ ಎಲ್ಲಿ ಅವನು? ಇಲ್ಲ, ಅವನು ಬೇರೆ ಟೇಬಲ್ ನೋಡ್ಕೊಂತ ಅವನೇ. ಬೇರೆ ಬೇರೆ ಟೇಬಲ್? ಬಾರ ಇಲ್ಲಿ. ಅವ್ನ ಕೆಲಸ ಹೊಸ್ತಪ್ಪ, ನಿನ್ಗೇನು ಬೇಕು ನಾನು ತಂದು ಕೊಡ್ತೀನಿ. ಹೊಸ ಕೆಲಸ ಆದ್ರೆ ಏನಂತೆ? ಕರೀರಿ ಅವನ. ಬಾರ. ಅಣ್ಣೋ ಬ್ಯಾಡಣ್ಣೋ, ಸುಮ್ಕೆ ಗಲಾಟೆ ಯಾಕೆ? ಕೂತ್ಕೊಳ್ಳೋಣ, ಯಾರೋ ಒಬ್ರು ಸರ್ವ್ ಮಾಡ್ಲಿ. ಸುಮ್ನಿರೋ. ನನ್ನ ಗ್ಲಾಸ್ ಹೊಡೆದಾಕ ಹೋದನ ಅವನು. ಅವನೇ ಬಂದು ಕೆಲಸ ಮಾಡ್ಬೇಕು. ಪ್ರದಿ, ನೀವ್ಯಾಕೆ ಟೆನ್ಷನ್ ಆಗ್ತೀರಾ? ಈ ಎಂಜೆಲ್ಲ ಬಾಚಿ ಕ್ಲೀನ್ ಮಾಡಿ ಹೊಸ್ದಾಗಿ ತಗೊಂಬಾ. ಏನೋ ನೋಡ್ತಾ ಇದೀಯಾ? ಇದನ್ನೆಲ್ಲ ಬಾಚಿ ಕ್ಲೀನ್ ಮಾಡಕ್ ನಿಮ್ಮ ಅಪ್ಪ ಬರ್ತಾನೋ? ಪ್ರದೀಪ್, ಪ್ರದೀಪ್, ಪ್ರದೀಪ್. ಮುಕ್ಕ ದೊಡ್ಡವ್ರ ಮೇಲೆ ಕೈ ಮಾಡ್ತೀಯಲ್ಲ. ಮಾತು ಕೊಡಿ ರಾಮೋರೆ, ಇನ್ಮೇಲೆ ಯಾರ ಮೇಲೂ ಕೈ ಮಾಡಲ್ಲ ಅಂತ. ಸರೋವರ್ ನೀನು ನನ್ನ ಮೇಲೆ ಕೈ ಮಾಡ್ತೀಯನೋ? ಅಯ್ಯೋ, ಏನಾಯ್ತು? ಸುಮ್ಮನೆ ತಂದ್ರೆ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ? ನನ್ನ ಮೇಲೆ ಕೈ ಮಾಡ್ತಾನೆ. ಮೊದ್ಲು ನೀನೇನ್ ಮಾಡ್ದೆ ಅಂತ ಹೇಳ. ಏನ್ ವಾಯ್ಸ್ ಸೈಜ್ ಮಾಡ್ತಾ ಇದೀಯಾ? ಹೊಡ್ತೀಯಾ? ಮುಟ್ಟ 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 ಧೈರ್ಯ ಮುಟ್ಟ. ಸುಮ್ಮನೆ ಸರ್, ಕೂತ್ಕೊಳ್ಳಿ ಸರ್. ಏಯ್, ಯಾಕೋ ಏನೋ ಗಲಾಟೆ ನಿಂದು? ಏಯ್, ಅವರು ನಮ್ಮ ಬಾರ್ಗೆ ಪರ್ಮನೆಂಟ್ ಕಸ್ಟಮರು, ಅವ್ರ ಮೇಲೆ ಕೈ ಮಾಡ್ತೀಯಲ್ಲ? ಇವನು ಇಲ್ಲೇ ನಾನು ಎದ್ದೋಗ್ತಾ ಇರ್ತೇನೆ. ಫಸ್ಟ್ ನಿಂತಾರೆ ಕೆಲಸದಿಂದ. ಸರ್ ಕೂತ್ಕೊಳ್ಳಿ. ಏಯ್ ರಾಮ, ನಡಿಲ್ಲ ನೀನು, ನಡಿಯ. ಲೈ ರಾಮ, ನಡಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು. ರಾಮಣ್ಣ, ನನ್ನನ್ನು ಕ್ಷಮಿಸ್ಬಿಡು. ಅವನು ಸಾನೆ ಶ್ರೀಮಂತನ ಮಗ, ಅವನ ಬುದ್ಧಿನೇ ಹಿಂಗೆ. ಅವನು ಹಿಂಗೆಲ್ಲ ಅಂದರೆ ನಮ್ಮ ಅಂಗಡಿ ಉಳಿಯೋಕ್ಕಿಲ್ಲ. ಅದಕ್ಕೆ ನಿಮ್ಮನ್ನ ನಾನೇ ಹೋಯ್ತೀನಿ.
ತಪ್ಪಾಗಿ ಅನ್ಕೋಬೇಡಿ ರಾಮಣ್ಣ, ನಾನು ಇದಕ್ಕೆ ಬೇಡ ಬೇಡ ಅಂತ ತಲೆ ಚಚ್ಕೊಂಡೆ, ನನ್ನ ಮಾತು ಕೇಳಲಿಲ್ಲ. ಇರಿ ಇರಿ, ತೊಳಿ ಮಡಿಕೊಳ್ಳಿ ರಾಮಣ್ಣ. ಬೇಡ, ಬರ್ತೀನಿ. ಇದನ್ನ ಇವತ್ತು ರಾತ್ರಿ ಖರ್ಚಿಗೆ ಮಡಿಕೋಬೋದಲ್ವಾ? ಇಲ್ಲ ರಾಮೋರೆ, ನಾವು ಹಾಗೆ ಯೋಚನೆ ಮಾಡಿದ್ರೆ ಉಳ್ಸೋಕ್ಕಾಗೋದಿಲ್ಲ. ಇವತ್ತು ರಾತ್ರಿಗೆ ನೀವು ದುಡ್ಕೊಂಡು ಬರಬೇಕು. ಇವತ್ತು ಹೇಗಿದ್ರು ಕೆಲಸ ಸಿಗುತ್ತಲ್ಲ. ಅದಕ್ಕೆ ಹಾಗೆ ಕೂತಿದ್ದೆ. ಕೂತ್ಕೊಳ್ಳಿ. ಅಲ್ಲ, ನೀನು ನಿನ್ನ ಗಂಡ ಬಂದಾಗ್ಲಿಂದ ನಾನು ಗಮನಿಸ್ತಾ ಇವನಿ, ಅದೇನೋ ಸಂಕಟದಲ್ಲಿದ್ದಂಗೆ ಇದ್ದೀರಲ್ಲ, ಅದೇನಂತ ಹೇಳ್ಕೊಳವ? ಹೇಳ್ಕೊಂಡ್ರೆ ಕಷ್ಟ ಕಮ್ಮಿ ಆಯ್ತದಂತೆ. ಕೆಲವು ಕಾರಣಗಳಿಂದ ನಾವು ಮನೆ ಬಿಟ್ಟು ಬರೋ ಹಾಗಾಯಿತು. ನಮ್ಮ ಮನೆಯವರೆಲ್ಲರೂ ಬೇರೆ ಊರಲ್ಲಿದ್ದಾರೆ, ನಾವಿಲ್ಲಿ ಸಪ್ರೇಟ್ ಆಗಿದ್ದೀವಿ. ಆಗಾಗ ಅವ್ರು ನೆನಪಾಗತ್ತೆ ಅಷ್ಟೇ. ಅಯ್ಯೋ ಪಾಪ, ಅಂದ್ಕೊಂಡೆ ನಿಮ್ಮನ್ನು ನೋಡಿದ್ರೆ ಯಾವುದೋ ದೊಡ್ಡ ಮನೆತನದಿಂದ ಬಂದವರಂಗೆ ಕಾಣ್ತೀರಾ. ಈ ಕಷ್ಟಗಳು ಯಾರನ್ನೂ ಬಿಟ್ಟಿದ್ದಲ್ಲವಾ? 4 ರೂಪಾಯಿ ದುಡಿಯೋನ್ಗೂ ಕಷ್ಟನೇ, 400 ರೂಪಾಯಿ ತರೋನ್ಗೂ ಕಷ್ಟನೇ. ನೀನೇನು ಚಿಂತೆ ಮಾಡಬೇಡ. ಇನ್ನೂ ನಿಮ್ಮ ಯಜಮಾನ್ರು ಬಂದಿಲ್ವೇನವಾ? ಇಲ್ಲ ಅಕ್ಕ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಸರಿ ಕಣವ, ಹುಷಾರು. ನಾನಿನ್ನು ಬರ್ತೀನಿ.